ಹಾಯ್ ಫ್ರೆಂಡ್ಸ್, ಜನವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ನು ಪ್ರಾರಂಭ ಆಗಿದೆ ಅಂತ ಈ ಒಂದು ಹಿಂದಿನ ವಿಡಿಯೋದಲ್ಲೇ ತಿಳಿಸಿದ್ದೆ. ಆದರೆ ತುಂಬ ಜನ ಡೀಟೇಲ್ಸು ಫೆಚ್ ಆಗ್ತಾ ಇಲ್ಲ. ಫೆಚ್ ಆದರೂ ಸಹ ನಮಗೆ ಕರೆಕ್ಟ್ ಡೀಟೇಲ್ಸ್ ಫೆಚ್ ಆಗೋದಿಲ್ಲ. ಹಾಗೆ ಕೆಲವರು ಅಡ್ರೆಸ್ ಫೆಚ್ ಆಗ್ತಾ ಇಲ್ಲ, ಇನ್ನು ಕೆಲವರಿಗೆ ಕೋರ್ಸು ಫೆಚ್ ಆಗ್ತಾ ಇಲ್ಲ, ಇನ್ನು ಕೆಲವರಿಗೆ ನಿಮ್ಮ ಕಾಲೇಜ್ ನೇಮ್ ಅಥವಾ ಯೂನಿವರ್ಸಿಟಿ ನೇಮ್ ಕರೆಕ್ಟಾಗಿ ಫೆಚ್ ಆಗ್ತಾ ಇಲ್ಲ. ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇದೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನು? ಸೆಲ್ಫ್ ಡಿಕ್ಲರೇಷನ್ ಯಾವ ರೀತಿ ಸಬ್ಮಿಟ್ ಮಾಡಬೇಕು, ಡೀಟೇಲ್ಸ್ ಎಲ್ಲ ಫೆಚ್ ಆಗಬೇಕು ಅಂದರೆ ಏನು ಮಾಡಬೇಕು? ನೆಕ್ಸ್ಟ್ ಬಂದು ಈ ಒಂದು ಯುವನಿಧಿ ಸ್ಕೀಮು 2 ವರ್ಷ ಮಾತ್ರ ನಿಮಗೆ ಬರುತ್ತೆ ಅಂತ ತಿಳಿಸಿದ್ರು. ಆದರೆ ಇದರಲ್ಲೂ ಸಹ ಈಗ ನಿಮಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ಒಂದು ಸ್ಕೀಮ್ 2 ವರ್ಷಕ್ಕೆ ಎಂಡ್ ಆಗುತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ನೆಕ್ಸ್ಟ್ ಬಂದು ಇನ್ನೂ ಪೇಮೆಂಟು ತುಂಬ ಜನಕ್ಕೆ ಬಂದಿಲ್ಲ ಅಂತ ತಿಳಿಸ್ತಾ ಇದ್ದೀರಾ. ಹಾಗಾದರೆ ಅಂಥವರಿಗೆಲ್ಲ ಯಾಕೆ ಇದುವರೆಗೂ ಸಹ ಇನ್ನೂ ಅಮೌಂಟು ಕ್ರೆಡಿಟ್ ಆಗಿಲ್ಲ, ಯಾವಾಗ ಬರುತ್ತೆ, ಈ ಎಲ್ಲದರ ಬಗ್ಗೆ ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಮೊದಲನೇದಾಗಿ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ನೋಡೋದಾದರೆ ಈ ಒಂದು ಜನವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ 1ನೇ ತಾರೀಕಿನಿಂದನೇ ಪ್ರಾರಂಭ ಆಗಿತ್ತು. ಯಾವ ರೀತಿ ಸಬ್ಮಿಟ್ ಮಾಡೋದು ಅಂತಲೂ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂತ ಅಂದರೆ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೀವು ಕಂಪ್ಲೀಟ್ ನೋಡ್ಬೋದು. ಈಗ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕಾದ್ರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಸೆಲ್ಫ್ ಡಿಕ್ಲರೇಷನ್ನು ಡೀಟೇಲ್ಸ್ ಕರೆಕ್ಟಾಗಿ ಫೆಚ್ ಆಗ್ತಾ ಇಲ್ಲ, ಏನಾದರೂ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಇದಕ್ಕೆ ಸೊಲ್ಯೂಷನ್ ಏನು ಅಂತ. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನು, ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಇದು ವೆಬ್ಸೈಟಲ್ಲಿ, ಸೇವಾ ಸಿಂಧು ವೆಬ್ಸೈಟಲ್ಲಿ ಪ್ರಾಬ್ಲಮ್, ಟೆಕ್ನಿಕಲ್ ಇಶ್ಯೂ ಇಂದ ಈ ರೀತಿ ನಿಮಗೆ ಪ್ರಾಬ್ಲಮ್ಮು ಕ್ರಿಯೇಟ್ ಆಗ್ತಾ ಇದೆ. ಇದನ್ನು ಯುವನಿಧಿ ಡಿಪಾರ್ಟ್ಮೆಂಟ್ ಅವರೇ ತಿಳಿಸಿದ್ದಾರೆ. ಈಗ ತಾನೇ ಕಾಲ್ ಮಾಡಿದ್ದಕ್ಕೆ ಅವರು ವೆಬ್ಸೈಟ್ ಇಶ್ಯೂ ಇದೆ, ಈಗ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಸೆಲ್ಫ್ ಡಿಕ್ಲರೇಷನ್ನು ಕರೆಕ್ಟಾಗಿ ಸಬ್ಮಿಟ್ ಆಗ್ತಾ ಇಲ್ಲ. ಕೆಲವರಿಗೆ ಯಾರಿಗೆ ಸಬ್ಮಿಟ್ ಆಗುತ್ತೋ ಅಂಥವರು ಸಬ್ಮಿಟ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ತಿಳಿಸಿದ್ದಾರೆ. ಹಾಗಾದರೆ ಈಗ ಯಾರಿಗೆಲ್ಲ ಈ ರೀತಿ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ ಅವರೆಲ್ಲ ಯಾವಾಗ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕು ಅಂದರೆ ಕರೆಕ್ಷನ್ ಮಾಡ್ತಾ ಇದ್ದೀವಿ. ಹಾಗಾಗಿನೇ ಟೆಕ್ನಿಕಲ್ ಇಶ್ಯೂ ಇದೆ, ಎಲ್ಲ ಕರೆಕ್ಷನ್ ಆದಮೇಲೆ ಮಂಡೆಯಿಂದ ಕರೆಕ್ಟಾಗಿ ನಿಮಗೆ ಬರುತ್ತೆ, ಆಗ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿ ಅಂತ ತಿಳಿಸಿದ್ದಾರೆ. ನೆಕ್ಸ್ಟು ಇನ್ನೂ ಒಂದು 20% ಮೆಂಬರ್ಸಿಗೆ ಯುವನಿಧಿ ಅಮೌಂಟು ಕ್ರೆಡಿಟ್ ಆಗಿಲ್ಲ. ಹಾಗಾದರೆ ಅಂಥವರಿಗೆ ಯಾಕೆ ಕ್ರೆಡಿಟ್ ಆಗಿಲ್ಲ, ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತ ಅಂದರೆ ಅವರು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಹೇಳಿ ನಾನು ಚೆಕ್ ಮಾಡ್ತೀನಿ. ಈಗಾಗಲೇ ಅಮೌಂಟು ರಿಲೀಸ್ ಆಗಿದೆ ತುಂಬ ಜನಕ್ಕೆ. ಯಾರಿಗೆ ಬಂದಿಲ್ವೋ ಅದರಲ್ಲಿ 20% ಮೆಂಬರ್ಸು ಯಾರಿದ್ದಾರೆ ಅಂದರೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಮತ್ತು ಬ್ಯಾಂಕ್ಗೆ ನೀವು KYC ಮಾಡಿಸಿರಲ್ಲ, ಅಂಥವರಿಗೆ ಮಾತ್ರ ಇಲ್ಲಿ ಡಿಲೇ ಆಗ್ತಾ ಇದೆ. ನೀವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ದೀರಾ ಅಂತ ಅಂದರೆ, ಹಾಗೆ ನೀವು ನಿಮಗೆ DBT ಪುಷ್ಡ್ ಅಂತ ಬಂದಿದೆ ಅಂತ ಅಂದರೆ ಅಮೌಂಟು ಬರುತ್ತೆ ಅಂತ ಯುವನಿಧಿ ಡಿಪಾರ್ಟ್ಮೆಂಟ್ ಅವರು ಅಪ್ಡೇಟನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಫಸ್ಟು ನೀವು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೆ ನೀವು ಈ ಒಂದು ಯುವನಿಧಿ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿದಾಗ ಅವರು ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರನ್ನು ಕೇಳ್ತಾರೆ. ಆ ಒಂದು ರೆಫರೆನ್ಸ್ ನಂಬರನ್ನು ಕೊಟ್ಟರೆ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಯಾಕೆ ಅಮೌಂಟ್ ಬರ್ತಾ ಇಲ್ಲ ಅನ್ನೋದನ್ನು ಅವರು ನಿಮಗೆ ಕ್ಲಿಯರಾಗಿ ತಿಳಿಸ್ತಾರೆ. ನೆಕ್ಸ್ಟು ಈ ಒಂದು ಯುವನಿಧಿ ಸ್ಕೀಮು 2 ವರ್ಷ ಮಾತ್ರ ನಿಮಗೆ ಬರುತ್ತೆ ಅಂತ ತಿಳಿಸಿದ್ರು. ಅದೇ ರೀತಿ ಈಗ ಯಾರೆಲ್ಲ ಡಿಸೆಂಬರ್ 2023ರಲ್ಲಿ ಅಪ್ಲಿಕೇಶನ್ ಹಾಕಿದ್ರೋ ಅಂಥವರಿಗೆ ಈ ಒಂದು ಕಳೆದ ತಿಂಗಳು ಡಿಸೆಂಬರ್ 2025ಕ್ಕೆ 2 ವರ್ಷ ಕಂಪ್ಲೀಟ್ ಆಗಿದೆ. ಹಾಗಾದರೆ ಈಗ ಜನವರಿಯಲ್ಲಿ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕಾ, ಮಾಡಬಾರ್ದಾ, ಮಾಡಿದ್ರೆ ಅಮೌಂಟ್ ಬರುತ್ತಾ ಅಂತ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಯುವನಿಧಿ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಕೇಳಿದಾಗ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಇದು ಇನ್ನೂ ಕನ್ಫರ್ಮಾ ಇಲ್ವಾ ಗೊತ್ತಿಲ್ಲ, ಆದರೆ ಅವರು ಈ ಒಂದು ಅಪ್ಡೇಟನ್ನು ತಿಳಿಸ್ತಾ ಇದ್ದಾರೆ. ಆ ಅಪ್ಡೇಟ್ ಏನು ಅಂತ ಅಂದರೆ ಈ ಒಂದು ಯುವನಿಧಿ ಸ್ಕೀಮ್ 2 ವರ್ಷ ಅಂತ ಏನು ಹೇಳಿದ್ರು, ಈಗ ಎಕ್ಸ್ಟೆಂಡ್ ಮಾಡಿದ್ದೀವಿ, 5 ವರ್ಷದವರೆಗೂ ಸಹ ನಿಮಗೆ ಯುವನಿಧಿ ಸ್ಕೀಮ್ ಇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. 2 ವರ್ಷಕ್ಕೆ ಕಂಪ್ಲೀಟ್ ಆಗಿಲ್ಲ. ಇದ್ರ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿದ್ರೆ ಮಂಡೇ ಕಾಲ್ ಮಾಡಿ, ನಾವು ಮಂಡೇ ಕನ್ಫರ್ಮ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಹಾಗಾದರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ಒಂದು ಯುವನಿಧಿ ಸ್ಕೀಮ್ ಇನ್ನೂ 3 ವರ್ಷದವರೆಗೂ ಸಹ ನಿಮಗೆ ಬೇಕಾ ಬೇಡವಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ. ಹಾಗೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಈ ಒಂದು ಸ್ಕೀಮ್ ನಿಜವಾಗ್ಲೂ ಸಹ 5 ವರ್ಷದವರೆಗೂ ಸಹ ಕೊಡ್ತಾರಾ ಅನ್ನೋದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.